ನೋಡಿ ಫ್ರೆಂಡ್, ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನೋಡಿ, ಬಿಸಿ ಆದಮೇಲೆ ಇದು ಫ್ರೈ ಮಾಡೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಟಪಟ ಅಂದರೆ ಸಾಕಾಗುತ್ತಿದ್ದು. ನೋಡಿ, 1 ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ನಿಮಗೆ ಟೊಮೆಟೊ ಸಾರು ತುಂಬ ಟೇಸ್ಟಿ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನಾನು ಈಸಿ ರೆಸಿಪಿನೇ ತೋರಿಸ್ತೀನಿ, ಬೇಗ ಆಗುತ್ತೆ. ಕೆಲಸಕ್ಕೆ ಹೋಗೋರಿಗೆ, ಬೆಳಗ್ಗೆ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಇದು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ತುಂಬ ಬ್ರೌನಿಷ್ ಬೇಡ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ನೋಡಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಉದ್ದುದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಹೆಲ್ತಿಗೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಕರಿಬೇವು ಸೊಪ್ಪು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಹಸಿಮೆಣಸಿನ್ಕಾಯಿನೂ ಬೆಳ್ಳುಳ್ಳಿನೂ. ನಾನು ಟೊಮೆಟೊ ತೊಗೊಂಡಿದ್ದೀನಿ. ನೋಡಿರಿ, 5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಳಿ ಟೊಮೆಟೊನೂ ತೊಗೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ನಿಮಗೆ ಸಾಫ್ಟಾಗಿ ಬೇಯಬೇಕದು ಟೊಮೆಟೊ, ಅದಕ್ಕೆ ಬೇಗ ಬೇಯುತ್ತೆ ಅಂತ ನಾನು ಉಪ್ಪು ಹಾಕ್ಕೋತೀನಿ. ನೋಡಿ, ಸ್ವಲ್ಪ ಹಳದಿ ಪೌಡರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಚೆನ್ನಾಗಿ ಟೊಮೆಟೊ ಬೆಂದಿದೆ. ನೋಡಿ, ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಎಣ್ಣೆಯಲ್ಲೇ ಫ್ರೈ ಆದ್ರೇ ನಿಮಗೆ ಟೇಸ್ಟು. ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಹುಳಿ ಟೊಮೆಟೊನೇ ತೊಗೊಂಡಿರ್ತೀವಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 4 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಆ ಬಿಸಿಲೇ, ತುಂಬ ಫ್ರೈ ಮಾಡೋದು ಬೇಡ, ಆ ಬಿಸಿಲೇ ಚೆನ್ನಾಗಿ ಹಿಂಗೆ 1-2 ನಿಮಿಷ ಫ್ರೈ ಆದರೆ ಸಾಕಿದು. ನೋಡಿ, ರುಬ್ಬಿದ್ದಾದ್ಮೇಲೆ ಒಗ್ಗರಣೆ ಕೊಡ್ತೀನಿ. ಒಂದು ಪಾತ್ರೆ ತೊಗೋಬೇಕು. ಅದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕಾಯಲಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ, ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ, ಒಗ್ಗರಣೆ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಅದು ಹಾಕ್ತೀನಿ. ನೋಡಿ, ರುಬ್ಬಿದ್ದು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನೀರು. ತುಂಬ ತೆಳುಗೂ ಮಾಡ್ಕೋಬಾರ್ದಿದು, ಮೀಡಿಯಮ್ ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿರಿ, ಇಷ್ಟು ತಿಕ್ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಕುದಿಬೇಕಿದೆ ಇವಾಗ. ಉಪ್ಪೇನಾದ್ರು ಕಮ್ಮಿ ಇದ್ದರೆ ಈಗ ಹಾಕ್ಕೋಬೋದು. ನೋಡಿ, ನಾನು ಬರೀ ಫ್ರೈ ಮಾಡೋದಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಸಾರಿಗೆ ಒಂದು ಸ್ವಲ್ಪ ಹಾಕ್ಕೋತೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದು. ನೋಡಿ, ಚೆನ್ನಾಗೇ ಕುದಿಸಿದ್ದೀನಿ ಒಂದು 5 ನಿಮಿಷ. ನೋಡಿ, ಚೆನ್ನಾಗಿ ಕುದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ, ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ ನಾನು. ಈ ಸ್ವಲ್ಪ ತಣ್ಣಗಾರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕೋತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ರೆಡಿ ಆಯಿತು ನಿಮಗೆ ಟೊಮೆಟೊ ಸಾರು. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಕೂಡ ಆಗುತ್ತೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ರೆಡಿಯಾಗಿದೆ ಟೊಮೆಟೊ ಸಾರು. ತುಂಬ ಟೇಸ್ಟಿ ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನಮ್ಮದು ಈಸಿ ರೆಸಿಪಿ ಮಾಡಿ ತೋರಿಸ್ತೀನಿ ಯಾವಾಗಲೂ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.